ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಬಂದಿರೋದು NITK ಲೈಟ್ ಹೌಸ್ಗೆ. ಸೊ ಏನಿಲ್ಲ, ಬೋರ್ ಆಗ್ತಿತ್ತು ಅಷ್ಟೇ. ಹೀಗೆ ಬಂದು NITK ಲೈಟ್ ಹೌಸ್ ಒಮ್ಮೆ ನೋಡುವ ಅಂತೇಳಿ ನೋಡಿ. ಇಲ್ಲಿಂದ ಹೋಗುವಾಗ ಎಲ್ಲರೂ ಕ್ಲೀನಾಗಿರ್ಬೇಕಂತೇಳಿ ದಯವಿಟ್ಟು ಪಾದರಕ್ಷೆನ ಇಲ್ಲೇ ಇಡಿ. ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್. ಇವನ್ಯಾರಂತ ಹೇಳಿದ್ರೆ ನನ್ನ ತಮ್ಮ. ನಂದೇನಾದರೂ ವೀಡಿಯೋಸ್ ಈಗ ಮಾಡ್ಬೇಕಂತ ಹೇಳಿದರೆ, ಈಗ ಫಸ್ಟ್ ವೀಡಿಯೋ ಇದು, ನನ್ನ ಸೆಕೆಂಡ್ನೇ ವೀಡಿಯೋ. ಏನಾದರೂ ವೀಡಿಯೋಸ್ ಎಲ್ಲ ಮಾಡ್ಬೇಕಂತ ಹೇಳಿದರೆ ಎಲ್ಲ ಸಪೋರ್ಟ್ ಆಗಿರುವಂಥದ್ದು ಇವನೇ. ಏನಾದರೂ ಮಾಡಂತ ಹೇಳಿದರೆ ಮಾಡಂತೇಳಿ ಹೇಳ್ತಿರ್ತಾನೆ ಯಾವಾಗಲೂ ಕೂಡ. ಒಳ್ಳೆ ಸನ್ಸೆಟ್ ವ್ಯೂ ಇದೆ ಮಾತ್ರ. ಬನ್ನಿ, ಕೇವಲ 10 ರೂಪಾಯಿ ಮಾತ್ರ ಕೊಟ್ಟು ಇಲ್ಲಿಂದ ಬೆಸ್ಟ್ ವ್ಯೂ ಪಾಯಿಂಟ್ ಮಾತ್ರ ನೋಡ್ಬೋದು. ನೆಕ್ಸ್ಟ್ ಲೆವೆಲ್ ಇದೆ ಮಾತ್ರ ವ್ಯೂ ಪಾಯಿಂಟ್. ಹೋಗೋಗಿ ಬೇಗ 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 ಬೇಗ. ಪುಟ ಸ್ಲೋ ಸ್ಲೋ ಸ್ಲೋ. ಇನ್ನೊಂದು ಹೇಳಬೇಕಿತ್ತು. ಏನಂತ ಹೇಳಿದರೆ, ನಮ್ಮೂರಲ್ಲೇ ಈ ಮಂಗಳೂರಲ್ಲೇ ತುಂಬ ಪ್ಲೇಸಸ್ಗಳಿದೆ ನೋಡ್ಬೇಕಂತಿದ್ರೆ. ಬೇರೆ ಎಲ್ಲ ಊರಿಗೆಲ್ಲ ಹೋಗಿ ನಾವೇನು ಟ್ರಾವೆಲ್ ಮಾಡ್ತೀವಿ ಅದಕ್ಕಿಂತ ಬೆಸ್ಟ್ ಪ್ಲೇಸಸ್ ಒಂದು ತಿಂಗಳೇನು, ಒಂದು ವರ್ಷ ಇದ್ದರೂ ಕೂಡ ಇಡೀ ಮಂಗಳೂರಲ್ಲಿರುವಂಥ ಬೆಸ್ಟ್ ಪ್ಲೇಸ್ಗಳನ್ನು ನೋಡುವಂಥದ್ದಾಗಿರ್ಬೋದು. ಬೀಚ್ ಸುತ್ತಾಡಲಿಕ್ಕೆ ತುಂಬ ನೆಕ್ಸ್ಟ್ ಲೆವೆಲ್ ಇದೆ ಇಲ್ಲೇ ಟ್ರಾವೆಲ್ ಮಾಡ್ಬೇಕಂತ ಹೇಳಿದರೆ. ಈಗ ನೋಡಿ, ಇಲ್ಲೊಂದೀಗ ತೋರಿಸ್ತೀನಿ. ನೆಕ್ಸ್ಟ್ ಲೆವೆಲ್ ಇದೆ ಮಾತ್ರ. ಕೆಳಗಡೆ ಎಲ್ಲ ಮೀನು ಹಿಡಿಯೋರು. ಕೆಳಗಡೆ ಒಂದಿಷ್ಟು ಜನ ಮೀನು ಹಿಡಿದಿದ್ದಾರೆ. 1 2 3 ಮಾತ್ರ. ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಮಾತ್ರ. ಫೈನಲಿ ಈಗ ಇಲ್ಲಿಗೆ ಬಂದು ಇದೊಂದು ಚೀಟಿ ಕೊಟ್ಟಿದ್ದಾರೆ, ಟಿಕೆಟ್. ಈ ಟಿಕೆಟನ್ನು ಹೋಗಿ ಮೇಲ್ಗಡೆ ಕೊಡಬೇಕು. ಅದಾದಮೇಲೆ ನಮಗೆ ಅಲ್ಲಿಂದ ಎಂಟ್ರಿ ಸಿಗುವಂಥದ್ದು. ಇದು ಸರ್ವಿಸ್ ರೂಮ್ ಮಾತ್ರ ನೋಡಿ. ಈ ಥರ ಇದೆ ಸರ್ವಿಸ್ ರೂಮ್. ಈಗ ಮೇಲ್ಗಡೆ ಹತ್ತಲಿಕ್ಕೆ ಮಾತ್ರ. ಪುಟ ಹೋಗು. ಬೆಲ್ಲ ಸ್ಲೋ ಪುಟ. ಈಗ ನಂದು ನೋಡುವ, ಹೋಗೋ. ರೆಡಿ ಬಾಯ್ಸ್. ಪುಟ ಫೋನ್ ತಗೋ. ಮೇಲ್ಗಡೆ ಬಂದ್ವಿ. ಈ ಸಂಜೆ ಟೈಮಲ್ಲಿ ಬನ್ನಿ, ಯಾಕಂತ ಹೇಳಿದರೆ ಸಂಜೆ ಟೈಮಲ್ಲಿ ನೆಕ್ಸ್ಟ್ ಪಾಯಿಂಟ್ ಇರ್ತದೆ. ವ್ಯೂ ಪಾಯಿಂಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಮಾತ್ರ. ನೋಡಿ, ಈಗ ವ್ಯೂ ತೋರಿಸ್ತೀನಿ ಹೇಗಿದೆ ಅಂತೇಳಿ ನೋಡಿ. ಇನ್ನೊಂದು ಹೇಳಬೇಕಿತ್ತು, ನಾವು ಪ್ರತಿ ಸೋಮವಾರ ಬಂದರೆ ಎಲ್ಲರೂ ಕೂಡ ಶಿವನ ಟೆಂಪಲಿಗೆ ಹೋಗ್ತಾರೆ. ಸೊ ನಾವು ಕೂಡ ಹಾಗೆಯೇ ಪ್ರತಿ ಸೋಮವಾರ ಬಂದರೆ ನಾನು ನನ್ನ ತಮ್ಮ ಯಾವಾಗಲೂ ಒಂದು ಟೆಂಪಲಿಗೆ ಹೋಗ್ತೀವಿ. ಅದುವೇ ಶ್ರೀ ಸದಾಶಿವ ಮಹಾಗಣಪತಿ ದೇವಸ್ಥಾನ, ಸೋತ್ಕಲಲ್ಲಿರುವಂಥದ್ದು. NITK ಹತ್ತಿರನೇ ಇರುವಂಥದ್ದು. ನೋಡಿ ತೋರಿಸ್ತೀನಿ. ಇದುವೇ ಇದು ದೇವಸ್ಥಾನ, ಶ್ರೀ ಸದಾಶಿವ ಮಹಾಗಣಪತಿ ದೇವಸ್ಥಾನ. ಒನ್ ಆಫ್ ದ ಬೆಸ್ಟ್ ಟೆಂಪಲ್ ಅಂತಲೇ ಹೇಳ್ಬೋದು. ಶಿವ ಟೆಂಪಲ್ ಮಾತ್ರ. ನಾನೊಂದು 2-3 ಸತಿ ಈ ದೇವಸ್ಥಾನದ ಜಾತ್ರೆ, ಈಗ 3-4 ವರ್ಷ ಆಯಿತು ಬಿಡದೆ ಈ ಜಾತ್ರೆಗೆ ಬರುವಂಥದ್ದು, ಈ ದೇವಸ್ಥಾನದ ಜಾತ್ರೆಗೆ. ಆಮೇಲೆ ಅಲ್ಲಿಂದ ನೋಡಿದರೆ ನೋಡಿ, ಅಲ್ಲಿ ಕಾಣಿಸೋದು ನಮ್ಮ ಪಣಂಬೂರು ಬೀಚ್. ಅಲ್ಲಿಂದ ಇದು NITK ಒಂದು ತೋರಿಸ್ತೀನಿ ನೋಡಿ. ಅಲ್ಲಿದೆ ನೋಡಿ, ಅದು NITK. ಫುಲ್ NITK ಇನ್ಸ್ಟಿಟ್ಯೂಟ್, ಅದೆಲ್ಲ NITK ಇನ್ಸ್ಟಿಟ್ಯೂಟ್. ಅಲ್ಲಿಂದ ಬಂದರೆ ಮತ್ತೀಗ ನಮ್ಮ ದೇವಸ್ಥಾನದ್ದೆಲ್ಲ ಜಾತ್ರೆ ಎಲ್ಲ ಆದರೆ, ಜಾತ್ರೆ ಮಹೋತ್ಸವ ಎಲ್ಲ ಆದರೆ, ಇದುವೇ ಜಾತ್ರೆ ಮಹೋತ್ಸವ ಇಲ್ಲೆಲ್ಲ ಆಗ್ತಿರುವಂಥದ್ದು.
ಅಲ್ಲಿಯ ದೇವರ ತೀರ್ಥಸ್ಥಾನ ಆಗಬೇಕಂತ ಹೇಳಿದರೆ ಇದುವೇ ಅದರ ತೀರ್ಥಸ್ಥಾನ. ಈಗ ಇಲ್ಲಿದೆ ಅಲ್ವ, ಇದುವೇ. ಮತ್ತು ನಾವು ಎಂಟ್ರೆನ್ಸ್ ಈಗ ಅಲ್ಲಿಂದ ಬಂದು ಇಲ್ಲಿ ಕೆಳಗಡೆ ಅವ್ರ ಹತ್ರ ಟಿಕೆಟ್ ತೊಗೊಂಡ್ವಿ, ಒಬ್ಬರಿಗೆ 10 ರೂಪೀಸ್. ಸೊ ನಾವು 2 ಮೆಂಬರ್ಸ್ ಬಂದಿದ್ದು 20 ಆಯಿತು. ಅಲ್ಲಿಂದ ನೋಡಿ ಕುತ್ಕೊಳ್ಳಿಕ್ಕೆ ಇದೊಂದು ಇಲ್ಲೊಂದು ಇರುವಂಥ ಕುತ್ಕೊಳ್ಳಿಕ್ಕೆ ಫುಲ್ ಪೀಸ್ಫುಲ್ ಇದೆ ಮಾತ್ರ. ಆರಾಮ್ಸೆ 5 ಮಿನಿಟ್ಸ್ 1 ಅವರ್ ಡೈಲಿ ಬಂದು ಕುತ್ಕೊಂಡು ಹೋದರೂ ಕೂಡ ಬೇಜಾರಾಗೋದಿಲ್ಲ. ಈಗ ವ್ಯೂ ಪಾಯಿಂಟ್ ಆಯಿತು. ಇಲ್ಲಿ ಮೇಲ್ಗಡೆ ಕಾಣಿಸ್ತಿದೆಯಲ್ಲ, ಇದುವೇ ಲೈಟ್. ಇಲ್ಲಿದೆ ನೋಡಿ, ಇದುವೇ ಲೈಟ್. ನೈಟ್ ಯಾವಾಗಲೂ ಓಪನೇ ಇರುತ್ತೆ. ಯಾಕಂತ ಹೇಳಿದರೆ ಹಡಗುಗಳಿಗೆ ದಾರಿ ತೋರಿಸಲಿಕ್ಕೆ ಒಂದು. ಮತ್ತು ಇನ್ನೊಂದು ಹೇಳ್ತೇನೆ ನೋಡಿ, ಇಲ್ಲಿಂದ ಹೋದರೆ ಸೀದಾ ನಾವು ಅಲ್ಲಿಗೆ ಹೋಗಿ ಎಂಡ್ ಪಾಯಿಂಟಿಂದ ಅಲ್ಲಿಂದ ಸೀದಾ ಮುಖಕ್ಕೆ ಬರುವಂಥದ್ದು. ಅಲ್ಲೊಂದು ದಾರಿ ಇದೆ. ಇದು ನೋಡಿ, ನಾನು ತೋರಿಸಿದ್ನಲ್ಲ ಆವಾಗಷ್ಟೇ, ಇದು NITಗೆ ಫುಲ್ ಇನ್ಸ್ಟಿಟ್ಯೂಟು. ಪೀಸ್ಫುಲ್ ಇದೆ ಮಾತ್ರ ಜಾಗ. ಬಂದು ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಇಲ್ಲಾಂದರೆ 1 ಗಂಟೆ ಕೂಡ 5 to 6 ಮಾತ್ರ ಓಪನ್ ಇರುವಂಥದ್ದು. ಇದರಲ್ಲಿ ನಮಗೆ ಜಸ್ಟ್ ಬಂದು 1 ಅವರ್ ಆರಾಮ್ಸೆ ರೆಸ್ಟ್ ಪಡೆದು ಆರಾಮ್ಸೆ ಒಂದು ಸ್ವಲ್ಪ ಟೈಮ್ ಎಲ್ಲ ಸಿಗ್ತು, ಒಂದು ನೆಮ್ಮದಿ ಸಿಗಲಿಕ್ಕೆ ಆರಾಮ್ಸೆ ಬಂದು ಹೋಗ್ಬೋದು. ಫುಲ್ ಒಮ್ಮೆ ವ್ಯೂ ಪಾಯಿಂಟ್ ನೋಡಿ. ಈಗ ಇದು NITಗೆ ಇನ್ಸ್ಟಿಟ್ಯೂಟು. ಇಲ್ಲಿಂದ ನಾನೊಂದು ಫುಲ್ ರೊಟೇಟ್ ಮಾಡ್ತೀನಿ ನೋಡಿ. ಈಗ ಇಲ್ಲಿಂದ ಸ್ಟಾರ್ಟ್ ಆಯ್ತಲ್ಲ. ಈಗ ಬೀಚ್ ತೋರಿಸ್ತೇನೆ ನೋಡಿ. ಫೋಟೋಸ್ ಎಲ್ಲ ತೆಗಿಲಿಕ್ಕೆ ನೆಕ್ಸ್ಟ್ ಲೆವೆಲ್ ಇದೆ ಮಾತ್ರ. ಇಲ್ಲಿ ವ್ಯೂ ಪಾಯಿಂಟ್ ಮಾತ್ರ ಒಳ್ಳೊಳ್ಳೆ ಫೋಟೋಸ್ ಬರ್ತದೆ ಮಾತ್ರ. ಇವ್ರು ಕೂಡ ತೆಗೆದಿದ್ದಾರೆ. ಈಗ ಮೊನ್ನೆ ಲಾಸ್ಟ್ ಟೈಮ್ ಬಂದಾಗ ಕೂಡ ಇದೊಂದು ಹದ್ದು ನೋಡಿ, ಯಾವಾಗಲೂ ಇಲ್ಲೇ ತಿರುಗ್ತಾ ಇರ್ತದೆ. ಈಗ ಫೈನಲಿ 6 ಆಯಿತು ಟೈಮಿಂಗ್ಸ್. ಸೊ ಇವಾಗ ಕ್ಲೋಸ್ ಇಲ್ಲಿ ಇದು ಆಯ್ತು, ಇನ್ನೇನಿಲ್ಲ, ಹೊರಡೋದಕ್ಕೆ ಸೀದಾ ಕೆಳಗಡೆ ಫೈನಲಿ ಹೋಗುವಾಗ ಲೈಟ್ ಹೌಸ್ ಕೂಡ ನಮಗೆ ಧನ್ಯವಾದ ಹೇಳ್ತದೆ ನೋಡಿ. ಈಗ ಇಲ್ಲಿಂದೊಮ್ಮೆ ನೋಡಿ, ಬೀಚ್ ಸೈಡಿಂದ ಇಲ್ಲೊಂದು ವ್ಯೂ ಪಾಯಿಂಟಿಗೋಸ್ಕರನೇ ಬಂದೆ ನಿಮಗೆ ತೋರಿಸುವ ಅಂತೇಳಿ. ಇದೊಂದು ಸುಮಾರು 1970ರಲ್ಲಿ ಕಟ್ಟಿರುವಂಥದ್ದು. ಮತ್ತು ಇದೊಂದು ಸುಮಾರು ಇಲ್ಲಿಂದ ಹಿಡಿದು ಅಲ್ಲಿ ತನಕ ಸುಮಾರು ಒಂದು 135 ಅಡಿ ಇರುವಂಥದ್ದು, 41 ಮೀಟರ್ ಆಯ್ತು. ಇಲ್ಲಿಗೆ ಇವತ್ತು ನಮ್ಮ ಲಾಸ್ಟ್ NITಗೆ ಲೈಟ್ ಹೌಸ್ ಇದು. ಮತ್ತೊಂದು ಬೀಚ್ ಇದೊಂದು ವ್ಯೂ ತೋರಿಸ್ತೀನಿ ನೋಡಿ. ಏನಿಲ್ಲ, ಯಾವಾಗಲಾದರೂ ದಿನ ಬೆಳಿಗ್ಗೆಯಿಂದ ದುಡ್ದು ಏನಾದರೂ ಬೋರ್ ಆಗಿದ್ದರೆ, ಇಲ್ಲಾದರೂ ಏನಾದರೂ ಫುಲ್ ಲೈಫಲ್ಲಿ ಏನಾದರೂ ಕಷ್ಟ ಇದ್ದರೆ, ಜಸ್ಟ್ ಒಂದು 5 ಮಿನಿಟ್ಸ್ ಬಂದು ಏನಾದರೂ ಇಲ್ಲಿ ಕೂತ್ಕೊಂಡ್ರೆ ಎಲ್ಲ ಕೂಡ ಏನೂ ಚಿಂತೆ ಇರಲ್ಲ, ಅಷ್ಟು ನೆಮ್ಮದಿ ಸಿಗ್ತದೆ ಮಾತ್ರ. ಬೀಚ್ ಅಂತ ಹೇಳಿದ್ರೇ ಹಾಗೆ, ಮಂಗಳೂರಿನ ಬೀಚ್ ಇರುವುದೇ ಹೀಗೇ, ನೆಕ್ಸ್ಟ್ ಲೆವೆಲ್ ಮಾತ್ರ. ಆಯಿತು, ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೇವೆ. ಥ್ಯಾಂಕ್ ಯು.